ANMR ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಕೋಲಾರ ಮಾರ್ಗದಲ್ಲಿ ಪರೀಕ್ಷಾರ್ಥ ವಿದ್ಯುತ್ ಚಾಲಿತ ಗೂಡ್ಸ್ ರೈಲು ಸಂಚಾರ. ಚಿಕ್ಕಬಳ್ಳಾಪುರ ಚಿಂತಾಮಣಿ ಕೋಲಾರ ಮಾರ್ಗವಾಗಿ ಬಂಗಾರಪೇಟೆವರೆಗೂ 1 ದಶಕದಿಂದ ಓಡಾಡುತ್ತಿದ್ದ ಡೀಸೆಲ್ ಇಂಜಿನ್ ಡೆಮೋ ರೈಲು ಬದಲು ವಿದ್ಯುತ್ ಇಂಜಿನ್ ಮೆಮೊ ರೈಲು ಆಗಿ ಪರಿವರ್ತನೆ ಮಾಡಿ ಸಂಚಾರ ಕಲ್ಪಿಸುವುದಾಗಿ ನೈಋತ್ಯ ರೈಲ್ವೆ ಇಲಾಖೆ ಇತ್ತೀಚೆಗೆ ಆದೇಶ ಹೊರಡಿಸಿತ್ತು. ಮೆಮೊ ರೈಲಿನ ಓಡಾಟ ಪ್ರಾರಂಭವಾಗುವ ಮುನ್ನವೇ ವಿದ್ಯುತ್ ಚಾಲಿತ ಗೂಡ್ಸ್ ರೈಲು ಓಡಾಟ ನಡೆಸಲು ಇಲಾಖೆ ಮುಂದಾಗಿ ಬುಧವಾರ ಪರೀಕ್ಷಾರ್ಥ ಮೊಟ್ಟ ಮೊದಲ ಗೂಡ್ಸ್ ರೈಲು ಸದರಿ ಮಾರ್ಗದಲ್ಲಿ ಸಂಚರಿಸಿತು. ಕಳೆದ 2023 ನವೆಂಬರ್ ತಿಂಗಳಿನಲ್ಲಿ ವಿದ್ಯುತ್ ಇಂಜಿನ್ ರೈಲು ಪರೀಕ್ಷಾರ್ಥವಾಗಿ ಸದರಿ ಮಾರ್ಗದಲ್ಲಿ ಚಲಿಸುತ್ತಿತ್ತು. 2024 ಫೆಬ್ರವರಿ 5ರಿಂದ ವಿದ್ಯುತ್ ಚಾಲಿತ ಇಂಜಿನ್ಗಳ ಓಡಾಟ ಆಗುತ್ತದೆ ಎಂಬ ಆಸೆ ಇತ್ತು. ಅದು ನಿರಾಸೆಯಾಗಿ ಸದರಿ ಮಾರ್ಗದಲ್ಲಿ ಇನ್ನೂ ಡೀಸೆಲ್ ರೈಲು ಓಡಾಟ ಮಾಡುತ್ತಿದ್ದು, ಇದರ ಬೆನ್ನಲ್ಲೇ ಇದೀಗ ವಿದ್ಯುತ್ ಚಾಲಿತ ಗೂಡ್ಸ್ ರೈಲು ಪರೀಕ್ಷಾರ್ಥ ಸದರಿ ಮಾರ್ಗದಲ್ಲಿ ಓಡಾಡಲು ಬುಧವಾರದಿಂದ ಪ್ರಾರಂಭವಾಗಿದೆ. ಪ್ರಯಾಣಿಕರ ಸಮಯದ ಉಳಿತಾಯ, ರೈಲ್ವೆ ಇಲಾಖೆಗೆ ಇಂಧನದ ವೆಚ್ಚ ಕಡಿತದಂತಹ ಕ್ರಮಕ್ಕೆ ಮುಂದಾಗಿರುವ ರೈಲ್ವೆ ಇಲಾಖೆ ಸದರಿ ಮಾರ್ಗದ ಮಧ್ಯೆ ವಿದ್ಯುದೀಕರಣ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ವಿದ್ಯುತ್ ಚಾಲಿತ ರೈಲು 2024 ಫೆಬ್ರವರಿ 5ರಿಂದ ಸಂಚರಿಸುತ್ತದೆ ಎಂಬ ನಿರೀಕ್ಷೆಯಲ್ಲಿ ಪ್ರಯಾಣಿಕರು ಕಾದಿದ್ದರು. ಆದರೆ ವಿದ್ಯುತ್ ಚಾಲಿತ ರೈಲು ಇದುವರೆಗೂ ಸಂಚರಿಸಲೇ ಇಲ್ಲ. ವಿದ್ಯುತ್ ಚಾಲಿತ ರೈಲು ಓಡಾಡುವ ಬಗ್ಗೆ ಕೋಲಾರದ ಆರ್ಟಿ ಕಾರ್ಯಕರ್ತರೊಬ್ಬರು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗಕ್ಕೆ ಅರ್ಜಿ ಸಲ್ಲಿಸಿದಾಗ ಕೋಲಾರ ಬೆಂಗಳೂರು ಮಾರ್ಗದಲ್ಲಿ ಎಲೆಕ್ಟ್ರಿಕ್ ರೈಲು ಓಡಿಸುವ ಕುರಿತು ನಿರ್ಧರಿಸಲಾಗಿದೆ ಎಂಬ ಉತ್ತರ ಬಂದಿರುವುದಲ್ಲದೆ, ಹೊಸ ಮಾರ್ಗದಲ್ಲಿ ಮೆಮೊ ರೈಲು ಓಡಿಸಲು ರೈಲುಗಳ ಕೊರತೆ ಇದೆ. ಇಲ್ಲಿ ಓಡಾಡಲು ರೈಲು ಅಯೋಧ್ಯೆಗೆ ಹೋಗಿದ್ದು, ವಾಪಸ್ ಬಂದ ಬಳಿಕ ಸದರಿ ಮಾರ್ಗದಲ್ಲಿ ರೈಲುಗಳನ್ನು ಓಡಿಸಲಾಗುವುದು ಎಂದು ರೈಲ್ವೆ ಅಧಿಕಾರಿಗಳು ಆರ್ಟಿಐ ಉತ್ತರದಲ್ಲಿ ತಿಳಿಸಿದ್ದಾರೆ. ಇನ್ನು ಯಲಹಂಕ ಬಂಗಾರಪೇಟೆ ವಯ ಕೋಲಾರ ನಡುವಿನ 149 ಕಿಲೋಮೀಟರ್ ಉದ್ದದ ಮಾರ್ಗದ ವಿದ್ಯುದೀಕರಣ 7 ತಿಂಗಳ ಹಿಂದೆ ಪೂರ್ಣಗೊಂಡಿದೆ. ಆದ್ದರಿಂದ ಡೆಮೋ ಬದಲು ಮೆಮೊ ರೈಲು ಓಡಿಸಿದರೆ ಹೆಚ್ಚಿನ ಜನರು ಸಂಚಾರ ನಡೆಸಲು ಅನುಕೂಲವಾಗುತ್ತದೆ ಎಂದು ಪ್ರಯಾಣಿಕರು ಬೇಡಿಕೆ ಇಟ್ಟಿದ್ದು, ರೈಲುಗಳ ಕೊರತೆ, ಸಿಬ್ಬಂದಿ ಕೊರತೆ ಜೊತೆಗೆ ರೈಲು ನಿರ್ವಹಣೆಗೆ ಹೆಚ್ಚಿನ ತಾಂತ್ರಿಕ ಸಹಾಯವೂ ಬೇಕು. ನೇಮಕಾತಿ ಆಗದ ಕಾರಣ ಸದರಿ ಮಾರ್ಗದಲ್ಲಿ ಎಲೆಕ್ಟ್ರಿಕ್ ಇಂಜಿನ್ ರೈಲು ಓಡಾಡಲು ಸಮಸ್ಯೆಯಾಗಿದೆ ಎಂಬುದು ಹೆಸರು ಬಹಿರಂಗಪಡಿಸಲು ಇಚ್ಛಿಸಿದ ಅಧಿಕಾರಿಯೊಬ್ಬರು ಹೇಳಿದರು. ಇದರ ಬೆನ್ನಲ್ಲೇ ಬಂಗಾರಪೇಟೆಯಿಂದ ಯಲಹಂಕದವರೆಗೂ ಎಲೆಕ್ಟ್ರಿಕ್ ಗೂಡ್ಸ್ ರೈಲು ಪರೀಕ್ಷಾರ್ಥ ಸಂಚರಿಸಲು ರೈಲ್ವೆ ಇಲಾಖೆ ಅಧಿಕಾರಿಗಳು ನಿಶ್ಚಯಿಸಿದ್ದು, ಅದರಂತೆ ಬುಧವಾರದಿಂದ ಬಂಗಾರಪೇಟೆಯಿಂದ ಚಿಂತಾಮಣಿಗೆ ಮಧ್ಯಾಹ್ನ 12:10 ಬಂದ 40 ಬೋಗಿಗಳ ಉದ್ದದ ಎಲೆಕ್ಟ್ರಿಕ್ ಗೂಡ್ಸ್ ರೈಲು ಇಲ್ಲಿನ ನಿಲ್ದಾಣದಲ್ಲಿ ಕೇವಲ 2 ನಿಮಿಷಗಳ ಕಾಲ ನಿಂತು ನಂತರ ಮುಂದೆ ಪ್ರಯಾಣ ಬೆಳೆಸಿತು. ವಿಜಯವಾಡ ಜಂಕ್ಷನ್ಗೆ ಸೇರಿದ್ದ ಎಲೆಕ್ಟ್ರಿಕ್ ಗೂಡ್ಸ್ ರೈಲು ಪರೀಕ್ಷಾರ್ಥವಾಗಿ ಬಂದಿದೆ ಎನ್ನುವ ಅಧಿಕಾರಿಗಳು, ಗೂಡ್ಸ್ ಮತ್ತು ಪ್ಯಾಸೆಂಜರ್ ರೈಲುಗಳು ಎಂದಿನಿಂದ ಓಡಾಟ ಪ್ರಾರಂಭವಾಗುತ್ತದೆ ಎಂಬ ಪ್ರಶ್ನೆಗೆ ಈಗಲೇ ಏನನ್ನು ಹೇಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಒಟ್ಟಾರೆ ಎಲೆಕ್ಟ್ರಿಕ್ ಲೈನ್ ಮಾರ್ಗ ಪೂರ್ಣಗೊಂಡಿದೆ. ಪ್ಯಾಸೆಂಜರ್ ಮತ್ತು ಗೂಡ್ಸ್ ರೈಲುಗಳು ಯಾವಾಗ ಸಂಚರಿಸುತ್ತದೆ ಎಂಬುದನ್ನು ನೋಡಲು ತಿಂಗಳುಗಳು ಬೇಕಾ ಅಥವಾ ವರ್ಷಗಳು ಕಾಯಬೇಕಾ ಎಂಬುದನ್ನು ಕಾದು ನೋಡಬೇಕಾಗಿದೆ.
ఎక్కేస్తామే నేను అనుకుంటే వెళ్ళిపోతే